ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ದಿ. ಶಾರದಮ್ಮ ಮತ್ತು ದಿ. ಕೆ. ಬಸಮ್ಮ ಅವರ ಸ್ಮರಣಾರ್ಥ ಜರುಗಿದ ಕಾರ್ಯಕ್ರಮದಲ್ಲಿ ಎಸ್.ಎಸ್.ಎಲ್.ಸಿ. ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ 270 ವಿದ್ಯಾರ್ಥಿಗಳು ಸಂಸ್ಥೆಯಿಂದ ಕನ್ನಡ ರತ್ನ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಘಾಟಿಸಿದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೈ. ಡಿ. ಅಣ್ಣಪ್ಪ ಮಾತನಾಡಿ, ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಮಾದರಿಯಾಗಿದೆ ಎಂದರು. ಓದಿನ ಸಮಯದಲ್ಲಿ ಏಕಾಗ್ರತೆ, ನಿಶ್ಚಿತ ಗುರಿ ಹೊಂದಿರಬೇಕು. ಸದ್ಗುಣ ಬೆಳೆಸಿಕೊಂಡರೆ ಮಾತ್ರ ಮನೆಗೆ, ಗ್ರಾಮಕ್ಕೆ ಕೀರ್ತಿ ಸಿಗುತ್ತದೆ ಎಂದು ತಿಳಿಸಿದರು. ಐಎಎಸ್, ಐಪಿಎಸ್ ಪರೀಕ್ಷೆ ಪಾಸು ಮಾಡಲು ಪ್ರಯತ್ನಿಸಿ. ಓದುವ ಆಸಕ್ತಿಯಿರುವ ಬಡ ವಿದ್ಯಾರ್ಥಿಗಳಿಗೆ ನೆರವು ನೀಡಲು ಸಿದ್ಧನಿದ್ದೇನೆ. ಕೆಟ್ಟ ವಿಚಾರ, ಕಾಲಹರಣ ಮಾಡಬೇಡಿ ಎಂದು ಹೇಳಿದರು. ಕನ್ನಡ ಉಪನ್ಯಾಸಕ ಎಚ್. ಮಲ್ಲಿಕಾರ್ಜುನ ಮಾತನಾಡಿ, ನವಜ್ಯೋತಿ ಸಂಸ್ಥೆಯು 27 ವರ್ಷಗಳಿಂದ ಸರ್ಕಾರದ ನೆರವಿಲ್ಲದೆ ಸಾಹಿತ್ಯ, ಕನ್ನಡ ಭಾಷೆ ರಕ್ಷಣೆಗಾಗಿ ಹಲವು ಕಾರ್ಯಕ್ರಮ ಮಾಡುತ್ತಾ ಬಂದಿದೆ. ಕನ್ನಡ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಒಬ್ಬ ವಿದ್ಯಾರ್ಥಿಗೆ 1,000 ಹಣ ಖರ್ಚಾಗುತ್ತದೆ. ಇದು ಕನ್ನಡದ ಸೇವಕ ಕೆಲಸ ಎಂದರು. ಅನೇಕ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳಿಗೆ ಜೀವನ ಶೈಲಿ ಕಲಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಅಂಕಕ್ಕಿಂತ ಸನ್ನಡ ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಪೂರ್ಣವಿರಾಮ. ಸಿನೆಮಾ ಲೋಕದ ನಟ ನಟಿಯರಿಗಿಂತ ತಂದೆ ತಾಯಿ, ಗುರುಗಳನ್ನು ಆದರ್ಶ ವ್ಯಕ್ತಿಗಳಾಗಿ ಸ್ವೀಕರಿಸಿ ಎಂದು ಸಲಹೆ ನೀಡಿದರು. ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಣಿವಿಹಳ್ಳಿ ಮಂಜುನಾಥ, ವಿದ್ಯಾರ್ಥಿಗಳು ಸಂಸ್ಕೃತಿ ಕಲಿತು, ಸಂಸ್ಕಾರ ಬೆಳೆಸಿಕೊಂಡರೆ ಪರಂಪರೆ ಉಳಿಸಲು ಸಾಧ್ಯವಾಗುತ್ತದೆ ಎಂದರು. ಸಂಸ್ಥೆಯ ಅಧ್ಯಕ್ಷೆ ಸಪ್ನ್ ಮಲ್ಲಿಕಾರ್ಜುನ್ ಅಧ್ಯಕ್ಷತೆ ವಹಿಸಿದ್ದರು. ಅಂಜುಮನ್ ಸಮಿತಿ ಅಧ್ಯಕ್ಷ ಎನ್. ನೂರ್ ಅಹಮದ್, ಮುಖಂಡ ವಿಜಯ ದಿವಾಕರ, ಕೆ. ಮುನೇಗೌಡ, ಮಹೇಶ್ ಇದ್ದರು. ಕೆ. ಸೃಷ್ಟಿ ಪ್ರಾರ್ಥಿಸಿದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್. ಇಂಥದ್ದೊಂದು ಸುಂದರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡತಕ್ಕಂಥ ನಮ್ಮ ಉಪನ್ಯಾಸಕರು ಮಲ್ಲಿಕಾರ್ಜುನ್ ಸಾಹೇಬರು 1998ನೇ ಆಸುಪಾಸಿನಲ್ಲಿ ತರಕಾರಿ ಮಲ್ಲಿಕಾರ್ಜುನ್ ಸರ್ ಅಂತೇಳಿ ಹೆಸರು. ನಾವು ಅವತ್ತು ವಿದ್ಯಾರ್ಥಿ ದಿಶೆಯಲ್ಲಿ ಕಾಲೇಜಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಸರ್ ಹೆಸರು ಅವತ್ತೇ ಹೆಸರಿತ್ತು. ಆದ್ರೆ ಅವರು ಇವತ್ತು ಇಷ್ಟೊಂದು ಬೆಳಕಿಗೆ ಬರ್ಲಿಕ್ಕೆ ಕಾರಣ ದಿವಂಗತ ಬಸಮ್ಮ, ತರಕಾರಿ ಮಾರುವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಲ್ಲಿಕಾರ್ಜುನ್ ಸರ್ ಇಷ್ಟೊಂದು ಅದಮ್ಯ ಚೈತನ್ಯವನ್ನು ಬೆಳೆಸಲಿಕ್ಕೆ ನಮ್ಮ ತಾಲೂಕಿನಲ್ಲಿ ಹೆಸರಾಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ಮುಖಾಂತರ ಗೌರವ ನೀಡಬೇಕಾಗಿದೆ. ಅವರು ಮಾತಾಡ್ತಾ ಹೇಳಿದ್ರು, ಮಕ್ಕಳು ಯಾವತ್ತು ಕೇವಲ ಮಾರ್ಕ್ಸ್ ತೆಗೆಯೋದರ ಮುಖಾಂತರ ತಮ್ಮ ಗೌರವ ಹೆಚ್ಚುತ್ತೇವೆ ವಿನಃ, ಆದ್ರೆ ಸಂಸ್ಕಾರ, ಸಂಸ್ಕೃತಿ ಇವೆರಡನ್ನೂ ಮಕ್ಕಳು ಕಲ್ತಾಗ ಮಾತ್ರ ಈ ದೇಶದ ಪರಂಪರೆ ಉಳಿತೈತಿ ಅನ್ನುವಂಥದ್ದನ್ನು ಹೇಳಿದ್ರು. ಅದು ನಿಜ ಕೂಡ. ಯಾವತ್ತು ನಾವು ತಾಯಿ ತಂದೆಯನ್ನ ಮರಿತೀವೋ ಆವತ್ತು ನಮ್ಮ ಜ್ಞಾನ, ನಮ್ಮ ಹಂಕ ಯಾವುದು ಕೂಡ ಬೆಳಕಿಗೆ ಬರಲ್ಲ. ತಾಯಿ ತಂದೆಯನ್ನು ನೋಡಿಕೊಂಡಾಗ ಮಾತ್ರ ಅವರೇ ನಮ್ಗೆ ಹೀರೋಗಳು. ಅವರನ್ನ ಮರೆಯದೆ ಅವರ ಮಾರ್ಗದರ್ಶನದಲ್ಲಿ ನಡೆದು ನಾವು ದೇಶಕ್ಕೆ ಒಂದು ಮಾದರಿ ಆಗ್ಬೇಕು ಅನ್ನುವಂಥದ್ದನ್ನ ಇಂಥ ಒಂದು ಕಾರ್ಯಕ್ರಮ, ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾನು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಆ ಸಲಹೆ ಕೊಡ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಬಹುತೇಕ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಒಂದು 9 ವರ್ಷ 8 ವರ್ಷ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ 10ನೇ ಕಾರ್ಯಕ್ರಮ ಸೇರಿಸಿದ್ರು ಕೂಡ ಕಡಿಮೆ ಆಗುತ್ತೆ. ನಾವು ಕನ್ನಡದ ಹೆಮ್ಮೆಯ ಮಕ್ಕಳು, ಕನ್ನಡನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ ಇದೆಲ್ಲ ನಮ್ದು ಕರ್ತವ್ಯ. ನಾನೊಬ್ಬ ಮುಸ್ಲಿಂ ಆಗಿ ಕನ್ನಡನ ನಾನು ಪ್ರೋತ್ಸಾಹ ನನ್ನ ಮೊದಲ ಆದ್ಯತೆಯಾಗಿ ನಾನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಕನ್ನಡ ಮಾತಾಡೋಕೆ ಬರೋದಿಲ್ಲ, ಬರೆಯೋಕ್ಕೂ ಬರೋದಿಲ್ಲ. ನಾನು ಈ ಸಮಸ್ಯೆಗೆ ಅಧ್ಯಕ್ಷ ಆಗಿದ್ದೀನಿ. ಆದ್ರೆ ಈ ಸಮಸ್ಯೆಯಲ್ಲಿ ಶಾಲೆಯಲ್ಲಿ ಮಾಡಬೇಕಂತ ಮುಂದಾಲೋಚನೆ ಇಟ್ಕೊಂಡಿದ್ದೆ. ಆ ಶಾಲೆಯಲ್ಲಿ ಮೊಟ್ಟ ಮೊದಲಾಗಿ ಕನ್ನಡವನ್ನು ಕೂಡ ಮೊದಲ ಆದ್ಯತೆಯನ್ನಾಗಿ ಕೊಡಬೇಕು ಅಂತೇಳಿ ನನ್ನ ಒಂದು ದೊಡ್ಡ ಆಸೆ ಆಗಿತ್ತು. ಈಗ ಮುಂದೆ ಬರುವ ದಿವಸಗಳಲ್ಲಿ ತಮಗೆ ಒಂದು ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳೋ ಒಂದು ಅವಕಾಶ ಇದೆ. ತಾವೆಲ್ಲರೂ ಇವತ್ತು ಏನ್ ಪ್ರೋತ್ಸಾಹನ ಪಡ್ಕೊಂತಿದ್ದೀರಲ್ಲ, ನಮ್ಮ ಶಾಲೆಯ ದಿನಗಳಲ್ಲೂ ಕೂಡ ಈ ಪ್ರೋತ್ಸಾಹ ಇತ್ತು. ಆದ್ರೆ ಮಲ್ಲಿಕಾರ್ಜುನ್ ಸರ್ ಅಂತ ಯಾರು ಅವಾಗ ಇರ್ಲಿಲ್ಲ ಅಂತ ನಾನು ಇವತ್ತು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಓದಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ ಅಂತ. ನಾನು ಕೂಡ ಕನ್ನಡ ಸ್ಟೂಡೆಂಟ್ ಆದಾಗ ನಾನು ಶಾಲೆಯಲ್ಲಿ ನಮ್ಮ 7ನೇ ತರಗತಿ ಶಾಲೆಯಿಂದ ನಾನು ಪೀಪಲ್ ಲೀಡರ್ ಆಗಿ ಎಲ್ಲಾ ತರಗತಿಗಳಿಗೆ ನಾನು ಲೀಡರ್ ಆಗಿ ಕೆಲಸ ಮಾಡಿದಾಗ ಕೂಡ ಅವಾಗ
ನನಗೆ ನೆನಪಿದೆ. ತಾವು ಕೂಡ ತಮ್ಮ ಭವಿಷ್ಯನ ರೂಪಿಸ್ಕೋಬೇಕು, ಒಳ್ಳೆ ರೀತಿಯಲ್ಲಿ ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ತಾವು ಬೆಳಿಬೇಕು ಅಂತ ನಮ್ಮೆಲ್ಲರ ಆಸೆ.